ಇಡೀ ಕೇಂದ್ರ ಸರ್ಕಾರವನ್ನ ನಾವು ಹಿಂದಿ ಜನಗಳಿಗೆ ಬರ್ಕೊಟ್ಬಿಟ್ಟಿದೀವ ಅಥವಾ ಹಿಂದಿ ಭಾಷೆಗೆ ಬರ್ಕೊಟ್ಬಿಟ್ಟಿದೀವ? ನೀವು ಮಾತಾಡ್ಬೇಕಾಗಿರೋದು ಎಲ್ಲಿ? ಕೇಂದ್ರ ಸರ್ಕಾರದ ಉದ್ಯೋಗಗಳು ಬೇರೆ ಜನಗಳಿಗೆ ಸಿಗ್ಬೇಕು ಅಂದ್ರೆ ಅವ್ರ ಭಾಷೆಯಲ್ಲಿ ಪರೀಕ್ಷೆ ಮಾಡಿ ಅಂತ ನೀವು ಅಲ್ಲಿ ಒತ್ತಡ ಹೇರ್ಬೇಕಾಗಿರೋಂಥದ್ದು. ಹಿಂದಿಯನ್ನ ಮ್ಯಾಂಡೇಟರಿ ಆಗಿ ಯಾಕೆ ಮಾಡ್ತೀರಾ? ಯಾಕದು ಕೇಂದ್ರ ಸರ್ಕಾರ? ನಾವು ಹಿಂದಿ ಸರ್ಕಾರ ಅಲ್ಲ, ಹಿಂದಿ ಭಾರತ ಅಲ್ವೇ ಅಲ್ಲ. ಇದು ಬಹುತ್ವ ಭಾರತ, ಇದು ಕನ್ನಡಿಗರ ಭಾರತ, ಇದು ತಮಿಳರ ಭಾರತ, ಮಲಯಾಳಿಗಳ ಭಾರತ, ಅಸ್ಸಾಮಿಗಳ ಭಾರತ, ಬಂಗಾಳಿಗಳ ಭಾರತ, ಹಿಂದಿ ಭಾರತ ಅಲ್ಲ. ಯಾಕೆ ಹಿಂದಿ ಒಂದಕ್ಕೆ ನೀವು ಅಲ್ಲಿ ಪ್ರಾಮಿನೆನ್ಸ್ ಕೊಡ್ತೀರಾ? ನೀವು ಎಲ್ಲ ಭಾಷೆಗಳಿಗೂ ಕೊಡಿ. ಟೆಕ್ನಾಲಜಿ ಮುಂದುವರೆದಿದೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಪ್ರಮಾಣದಲ್ಲಿ ಇದೆ ಅಂದ್ರೆ ಯಾವುದೇ ಭಾಷೆಯಲ್ಲಿ ಬರೆದದನ್ನ ಇನ್ಯಾವುದೋ ಭಾಷೆಗೆ ಕ್ಷಣಾರ್ಧದಲ್ಲಿ ತರ್ಜುಮೆ ಮಾಡುವಂತ ವ್ಯವಸ್ಥೆ ಇದೆ. ನಮ್ಮ ದೇಶದ ಪಾರ್ಲಿಮೆಂಟ್ ಅಲ್ಲಿ ಯಾವುದೇ ಒಬ್ಬ ಸದಸ್ಯ ಯಾವುದೇ ಭಾಷೆಯಲ್ಲಿ ಮಾತಾಡಿದ್ರು ಕೂಡ ತನ್ನ ಭಾಷೆಯಲ್ಲಿ ಕೇಳಿಸ್ಕೊಳ್ಳುವಂತ ವ್ಯವಸ್ಥೆನಲ್ಲಿ ಮಾಡಿದ್ದಾರೆ ಇವತ್ತು. ಹೀಗಿರ್ಬೇಕಾದ್ರೆ ಏನ್ ಸಮಸ್ಯೆ ಇದೆ ನಿಮ್ಗೆ ಎಲ್ಲಾ ಭಾಷೆಗಳ ಜನಗಳಿಗೂ ತಗೊಳ್ಳೋದಕ್ಕೆ? ನೀವು ಕೇಂದ್ರ ಸರ್ಕಾರದ ಹುದ್ದೆಗಳನ್ನ ಕರ್ನಾಟಕದಲ್ಲಿ ನೀವು ಮಾಡ್ತಿರುವಂತ ಸಂದರ್ಭದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯಕ್ ಕೊಡಿ. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಭಾಷೆಗಳನ್ನ ಪ್ರಮೋಟ್ ಮಾಡಿ. ಅದು ಹಿಂದಿನೇ ಯಾಕೆ ಹೇಳ್ತೀರಾ? ಹಿಂದಿ ಒಂದೇ ಈ ದೇಶದ ಭಾಷೆ ಅನ್ನೋದಾದ್ರೆ ಈ ದೇಶದ ಬಹುತ್ವಕ್ಕೆ ಅರ್ಥನೇ ಇಲ್ದಂಗ ಆಗುತ್ತಲ್ಲ. ಅಲ್ಲಿ ಭಾಷಾ ಹೇರಿಕೆ ಅಲ್ಲೂ ಕೂಡ ಈಗಲೂ ಕೂಡ ಅಲ್ಲಿ ಜನಗಳಿಗೆ ಅಸಮಾಧಾನ ಇದೆ. ಬಹಳ ಜನ ಗೊತ್ತಿಲ್ಲ ಅದು ಅಂದ್ರೆ ಪಾಕಿಸ್ತಾನ ಅಂದ್ರೆ ಅದ್ರಲ್ಲಿ ಪೂರ್ತಿ ಉರ್ದು ಮಾತಾಡ್ತಾರೆ ಅಂತ ನಮ್ಮ ತಿಳ್ಕೊಂಡಿದ್ದಾರೆ. ಬಹಳ ಕಡಿಮೆ ಪರ್ಸೆಂಟ್ ಜನ ಉರ್ದು ಮಾತಾಡ್ತಾರೆ. ಅಲ್ಲಿ ಮಾತಾಡಂತದ್ದು ಅಲ್ಲಿ ಪಂಜಾಬಿ ಮಾತಾಡ್ತಾರೆ, ಪಶ್ತೂನಿ ಮಾತಾಡ್ತಾರೆ, ಬಲೂಚಿ ಮಾತಾಡ್ತಾರೆ, ಸಿಂಧಿ ಮಾತಾಡ್ತಾರೆ, ಬೇರೆ ಬೇರೆ ಭಾಷೆಗಳಿದೆ. ಆ ಭಾಷೆಗಳೇ ಜಾಸ್ತಿ ಇರೋಂಥದ್ದು ಉರ್ದುಗಿಂತ ಹೆಚ್ಚಾಗಿ. ಆದ್ರೆ ಅಲ್ಲಿ ಏನಂದ್ರೆ ನೀವು ಆತರ ಒಂದು ಭಾಷೆಯನ್ನ ಯಾರ ತಲೆ ಮೇಲಾರು ಹೇರ್ತಾನೆ ಇದ್ರೆ ಪದೇ ಪದೇ ಇದನ್ನ ನೀವು ಕಲೀಲೇಬೇಕು ಅಥವಾ ಇದ್ರಲ್ಲೇ ವ್ಯವಹರಿಸಬೇಕು, ಇದನ್ನೇ ಆಡಳಿತ ಭಾಷೆ ಮಾಡ್ತೀವಿ ಈ ತರ ಹೇಳ್ತಾ ಇದ್ರೆ ಜನ ಸ್ಫೋಟಗೊಳ್ತಾರೆ. ಸ್ಫೋಟಗೊಂಡು ಅದು ಒಡೆದ ಜಗತ್ತಿನ ನಾನಾ ದೇಶಗಳಲ್ಲಿ ಈ ತರದ್ದು ಬೆಳವಣಿಗೆಗಳು ಆಗ್ಬಿಟ್ಟಿದ್ದಾವೆ. ನೆರೆ ಶ್ರೀಲಂಕಾದಲ್ಲಿ ಅಲ್ಲೂ ಕೂಡ ಅದೇ ತರನೇ ಅದು ಜನಾಂಗೀಯ ಸಮಸ್ಯೆ ಅಂತ ನೀವು ಕಂಡ್ಕೊಂಡ್ರು ಕೂಡ ಅಲ್ಲಿ ತಮಿಳರು ಮತ್ತೆ ಸಿಂಹಳಿಯರ ನಡುವೆನೆ ಅಲ್ಲಿ ಸಂಘರ್ಷ. ಅದು ಕೂಡ ಭಾಷೆನೇ ಕೂಡ ಅಲ್ಲೂ ಕೂಡ ಮುಖ್ಯವಾಗಿದ್ದೇ ನಡೆದಿರೋದು.